ಕನ್ನಡಿಗರು ಇಡೀ ವಿಶ್ವದ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನೇ ಸೋಲಿಸಿ ಇವತ್ತಿಗೆ ಭಾರತದ ನೆಲಮೂಲದ ಧರ್ಮಗಳನ್ನು ಕಾಪಾಡಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದೆಯಾ? 739ನೇ ಇಸವಿ ವೇಳೆಗೆ ಅವತ್ತಿಗೆ ಬಂದು ಇವತ್ತಿನ ಇರಾನ್, ಇರಾಕ್, ಸೌದಿ ಈ ಎಲ್ಲ ಭಾಗವನ್ನು ಆಡಳಿತ ಮಾಡ್ತಿದ್ದಂಥ ಒಂದು ಸಾಮ್ರಾಜ್ಯ ಇತ್ತು. ಅದನ್ನು ಹುಮಾಯುದ್ದೀನ್ ಖಲೀಫತ್ ಸಾಮ್ರಾಜ್ಯ ಅಂತ ಕರೀತಾರೆ. ಇದು 2ನೇ ಖಲೀಫತ್ ಸಾಮ್ರಾಜ್ಯ ಹಾಗೂ 7ನೇ ಶತಮಾನದಲ್ಲಿ ಈ ಒಂದು ಸಾಮ್ರಾಜ್ಯವು ಇಡೀ ವಿಶ್ವದ ಅತ್ಯಂತ ದೊಡ್ಡ ಸಾಮ್ರಾಜ್ಯವಾಗಿತ್ತು. ಇಂಥ ಒಂದು ಸಾಮ್ರಾಜ್ಯವು ಇವತ್ತಿನ ಪಾಕಿಸ್ತಾನ ಮತ್ತು ಗುಜರಾತ್ನ ಭಾಗದ ಎಲ್ಲ ರಾಜ್ಯಗಳನ್ನು ಸೋಲಿಸಿ ಭಾರತದ ಒಳಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅವರನ್ನು ತಡೆದಿದ್ದೇ ನಮ್ಮ ಹೆಮ್ಮೆಯ ಚಾಲುಕ್ಯರ ಮಾಂಡಲಿಕನಾಗಿದ್ದಂತಹ ಅವನಿ ಜನಾಶ್ರಯ ಪುಲಕೇಶಿಯು ಈ ಒಂದು ಅರಬ್ಬರನ್ನು ಇವತ್ತಿನ ನವಸಾರಿಯ ಬಳಿ ತಡೆದೇ ಇದ್ದಿದ್ರೆ ನಾವೆಲ್ಲರೂ ಇವತ್ತಿಗೆ ಯಾವುದೋ ಬೇರೆ ಧರ್ಮವನ್ನು ಪಾಲಿಸುವಂಥ ಒಂದು ಸಂದರ್ಭ ಕೂಡ ಬರ್ತಾ ಇತ್ತು. ಹಾಗಾಗಿ ಇಂಥ ಒಂದು ಮಹತ್ತರ ಗೆಲುವನ್ನು ದಾಖಲಿಸಿ ಭಾರತದ ನೆಲಮೂಲದ ಧರ್ಮಗಳನ್ನು, ಸಂಸ್ಕೃತಿಗಳನ್ನು, ಭಾಷೆಗಳನ್ನು ಉಳಿಸಿದ್ದು ನಮ್ಮ ಹೆಮ್ಮೆಯ ಚಾಲುಕ್ಯರು. ಅವರು ಕನ್ನಡಿಗರಾಗಿದ್ದರು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೋಬೇಕಿದೆ. ಅದ್ರ ಜೊತೆಗೆ ಕನ್ನಡೇತರರಿಗೆ ಇಂಥ ದೊಡ್ಡ ಸಾಧನೆಗಳನ್ನು ಮಾಡಿದಂತಹ ಕನ್ನಡಿಗರ ಒಂದು ಪರಿಚಯ ಕೂಡ ನಾವು ಮಾಡಬೇಕಾಗಿದೆ. ಇದನ್ನು ಸಾಧ್ಯ ಆದಷ್ಟು ಎಲ್ಲ ಕನ್ನಡಿಗರಿಗೂ ಮತ್ತು ಕನ್ನಡೇತರರಿಗೂ ಆದಷ್ಟು ಹಂಚಿ. ನಮಸ್ಕಾರ.